ಇನ್ನು ಹಾವೇರಿಯ ಮೈತ್ರಿ ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಭರ್ಜರಿ ಮತ ಪ್ರಚಾರದಲ್ಲಿ ತೊಡಗಿದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಆಡೂರು ಗ್ರಾಮದಲ್ಲಿ ಈ ವೇಳೆ ಮಾತಾಡಬೇಕಾದ್ರೆ ಅವರು ಪ್ರವಾಹ ಬಂದಾಗ ನಾವು ಯಾರನ್ನೂ ಕಾಯಲಿಲ್ಲ, ಪರಿಹಾರವನ್ನ ಒಂದಲ್ಲ ಎರಡೆರಡು ಸಲ ಕೊಟ್ವಿ, 17 ಲಕ್ಷ ಜನರಿಗೆ ಪರಿಹಾರವನ್ನ ನಾವು ಕೊಟ್ವಿ, ನಾವು ಯಾರ ಮೇಲೂ ಬೊಟ್ಟು ಮಾಡಿ ತೋರಿಸಲಿಲ್ಲ. ಆಗ ಅದು ನಿಜವಾದ ಗಂಡಸ್ತನ. ಮೊದಲು ರೈತರಿಗೆ ಪರಿಹಾರ ಕೊಡ್ಲಿ, ಆಮೇಲೆ ಕೇಂದ್ರದಿಂದ ಪರಿಹಾರ ಬಂದೇ ಬರುತ್ತೆ. ರೈತರಿಗೆ ಪರಿಹಾರ ಕೊಡೋಕೆ ಖಜಾನೆ ಖಾಲಿಯಾಗಿದೆ ಇವ್ರ ಹತ್ರ. ತಮ್ಮ ವೈಫಲ್ಯ ಮುಚ್ಚಾಕೊಳ್ಳೋಕೆ ಹೀಗೆ ಹೇಳ್ತಾ ಇದ್ದಾರೆ. ನಿಜವಾದ ಗಂಡಸ್ತನ ನಾವು ತೋರಿಸಿದ್ದೀವಿ, ಅವ್ರ ಪರಿಹಾರ ನೀಡಿ ಗಂಡಸ್ತನ ತೋರಿಸ್ಲಿ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಸದ್ಯ ಗಂಡಸ್ತನ ಟೆಸ್ಟ್ ಆಗೋದು ಯಾರ ಅಧಿಕಾರದಾಗಿದೆ ಅವ್ರದ್ದು. ಕರ್ನಾಟಕ ಜನತೆ ಸಿದ್ದರಾಮಯ್ಯನ ಅಧಿಕಾರಕ್ಕೆ ತಂದಿದ್ದಾರೆ. ಅವರು ಯಾವ ಮಾಲಕರು ಅಧಿಕಾರ ತಂದ್ರೆ ಅವ್ರು ಕಷ್ಟಾಗಿದ್ದಾರೆ, ಅವ್ರಿಗೆ ಧಾವಿಸುವಂಥದ್ದು ಅವ್ರ ಕೆಲಸ. ನಮ್ಮ ಗಂಡಸ್ತನ ನಾವು ಆಗಲೇ ತೋರಿಸಿದ್ದೀವಿ. ನಮ್ಮ ಪ್ರವಾಹ ಬಂದಾಗ ಯಾರಿಗೂ ಕಾಯ್ದೆ ನಾವು ಪ್ರವಾಹ ಪರಿಹಾರವನ್ನು 2 ಪಟ್ಟು ರಿಲೀಸ್ ಮಾಡಿ, ಒಂದಲ್ಲ 2 ಪಟ್ಟು ರಿಲೀಸನ್ನು 1 ತಿಂಗಳದಾಗ ರಿಲೀಸ್ ಮಾಡಿ 17 ಲಕ್ಷ ಜನರಿಗೆ ಪರಿಹಾರ ಕೊಟ್ಟಿರುವಂಥದ್ದು ಗಂಡಸ್ತನ ನಮ್ದಿದೆ. ನಾವೇನು ಮೇಲೆ ಯಾರಿಗೂ ಬಟ್ ಮಾಡಿ ತೋರಿಸಿಲ್ಲ. ಅದರಿಂದ ಇವ್ರು ನಿಜವಾದ ಗಂಡಸ್ತನ ಪರೀಕ್ಷೆ ಇವ್ರದ್ದಿದೆ. ಇವರು ಮೇಲೆ ಬಟ್ ಮಾಡಿ ತೋರಿಸ್ತೇನೆ, ತಮ್ಮ ಖಜಾನೆಯಿಂದ ದುಡ್ಡು ಬಿಡುಗಡೆ ಮಾಡಲಿ, ಆಮೇಲೆ ಅಲ್ಲಿಂದ ತಗೊಳ್ಳಿ. ಯಾರು ಬೇಡ, ನಮಗೇನು ಬಂದಿತ್ತ, ಆಮೇಲೆ ಬಂದೇ ಬರ್ತದೆ. ಈಗ ತಮಗೆ ರೈತರಿಗೆ ಪರಿಹಾರ ಕೊಡೋದಕ್ಕೆ ಖಜಾನೆ ಖಾಲಿಯಾಗಿದೆ. ಕುಂಟು ನೆಪ ಹೇಳ್ತಾರೆ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋ ಸಲ.